ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಮಾರ್ಚ್ 8ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಐರಿಸ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಯ್ಕೆಗಳು: ಇದು ಒಂದು ವೈರಸ್, ಆಪರೇಟಿಂಗ್ ಸಿಸ್ಟಮ್, ಕೃತಕ ಬುದ್ಧಿಮತ್ತೆ ಶಿಕ್ಷಕಿ, ಕೃತಕ ಬುದ್ಧಿಮತ್ತೆ ಸೈನಿಕ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ರೀಸೆಂಟಾಗಿ ದೇಶದ ಮೊದಲ AI ಶಿಕ್ಷಕಿ ಅಂದರೆ ಕೃತಕ ಬುದ್ಧಿಮತ್ತೆ ಶಿಕ್ಷಕಿಯನ್ನ ಕೇರಳದಲ್ಲಿ ಪರಿಚಯ ಮಾಡಲಾಗಿದೆ. ಅದರ ಹೆಸರು ಐರಿಸ್ ಆಗುತ್ತೆ. ರೋಬೋಟಿಕ್ಸ್ ಮತ್ತು ಜನರೇಟಿವ್ AI ತಂತ್ರಜ್ಞಾನವನ್ನು ಬಳಸಿ ಈ ಒಂದು ರೋಬೋಟಿಕ್ ಶಿಕ್ಷಕಿಯನ್ನ ವಿನ್ಯಾಸ ಮಾಡಿದ್ದಾರೆ. ನೀತಿ ಆಯೋಗದ ಒಂದು ಯೋಜನೆ ಇದೆ. ಯಾವ ಯೋಜನೆ ಅಂತಂದ್ರೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಯೋಜನೆ. ಈ ಅಟಲ್ ಟಿಂಕರಿಂಗ್ ಲ್ಯಾಬ್ ಯೋಜನೆ ಅಡಿಯಲ್ಲಿ ಈ ಐರಿಸ್ ಅನ್ನುವಂತಹ AI ಶಿಕ್ಷಕಿಯನ್ನ ಅಭಿವೃದ್ಧಿ ಪಡಿಸಲಾಗಿರುತ್ತೆ. ಮೇಕರ್ಸ್ ಲ್ಯಾಬ್ ಎಜುಟೆಕ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಕಂಪನಿ ಏನಿದೆ ಈ ಒಂದು ಶಿಕ್ಷಕಿಯನ್ನ ಕೃತಕ ಬುದ್ಧಿಮತ್ತೆ ಶಿಕ್ಷಕಿಯನ್ನ ಅಭಿವೃದ್ಧಿ ಪಡಿಸಿರ್ತಾರೆ. ಕೇರಳದ ತಿರುವನಂತಪುರದಲ್ಲಿರುವಂತಹ KTCT ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಈ ಒಂದು AI ಶಿಕ್ಷಕಿಯನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಶ್ನೆಯನ್ನು ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. ಐರಿಸ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಕೇಳ್ತಾರೆ, ಯಾವ ರಾಜ್ಯದಲ್ಲಿ ಪರಿಚಯ ಮಾಡಿದ್ರು ಅಂತ ಕೇಳ್ತಾರೆ, ಮತ್ತು ಯಾರು ಅಭಿವೃದ್ಧಿ ಪಡಿಸಿದ್ರು, ಯಾವ ಯೋಜನೆ ಅಡಿಯಲ್ಲಿ ಇದನ್ನ ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ಕೂಡ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಇದರ ವಿಶೇಷತೆ ಏನು ಅಂತಂದ್ರೆ ಇದೊಂದು ಒಮೆನಾಯ್ಡ್ ರೋಬೋಟ್ ಆಗುತ್ತೆ. ಸೊ ಒಮೆನಾಯ್ಡ್ ರೋಬೋಟ್ ಆಗುತ್ತೆ ಮತ್ತು 3 ಭಾಷೆಯಲ್ಲಿ ಮಾತನಾಡುವಂತಹ ಸಾಮರ್ಥ್ಯ ಕೂಡ ಇದರಲ್ಲಿ ಇರುತ್ತೆ. ಮತ್ತು ಪ್ರೊಸೆಸರ್ ಅನ್ನ ಬಳಸಿ ಇಂಟೆಲ್ ಪ್ರೊಸೆಸರ್ ಅನ್ನ ಬಳಸಿ ಈ ಒಂದು ಕೃತಕ ಬುದ್ಧಿಮತ್ತೆ ಶಿಕ್ಷಕಿಯನ್ನ ಪರಿಚಯ ಮಾಡಿದ್ದಾರೆ. ಸೊ ದೇಶದಲ್ಲೇ ಮೊದಲ AI ಶಿಕ್ಷಕಿ ಆಗತ್ತೆ. ಹಾಗೆ ರೀಸೆಂಟ್ ಆಗಿ ಯೋಮಿತ್ರ ಅನ್ನುವಂತಹ ಒಂದು ಹ್ಯೂಮನಾಯ್ಡ್ ರೋಬೋಟ್ ಕೂಡ ಸುದ್ದಿಯಲ್ಲಿತ್ತು. ಏನಿದು ಯೋಮಿತ್ರ ಅಂತಂದ್ರೆ ಇಸ್ರೋದ ಗಗನ್ಯಾನ್ ಮಿಷನ್ನ ಭಾಗವಾಗಿ ಅಭಿವೃದ್ಧಿಪಡಿಸಿರುವಂತಹ ಒಂದು ಒಮೆನಾಯ್ಡ್ ರೋಬೋಟ್ ಆಗುತ್ತೆ. ಯೋಮಿತ್ರ ಅನ್ನೋದು ಇಸ್ರೋದ ಗಗನ್ಯಾನ್ ಮಿಷನ್ನ ಭಾಗವಾಗಿ ಇದನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಇದನ್ನ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಯೋಮಿತ್ರ ಅಂದ್ರೆ ಏನು ಅಂತ. ಮುಂದಿನ ಪ್ರಶ್ನೆ, ಅರಿವು ಕೇಂದ್ರ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಮಹಿಳಾ ಸ್ವಸಹಾಯಕ ಗುಂಪು, ಮಹಿಳಾ ನ್ಯಾಯಾಲಯ, ಮಹಿಳಾ ಆರೈಕೆ ಕೇಂದ್ರ, ಡಿಜಿಟಲ್ ಗ್ರಾಮೀಣ ಗ್ರಂಥಾಲಯ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಅರಿವು ಕೇಂದ್ರ ಅನ್ನೋದು ಡಿಜಿಟಲ್ ಗ್ರಾಮೀಣ ಗ್ರಂಥಾಲಯ ಆಗುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯಾದ್ಯಂತ 5537 ಅರಿವು ಕೇಂದ್ರ ಅಂದ್ರೆ ಡಿಜಿಟಲ್ ಗ್ರಾಮೀಣ ಗ್ರಂಥಾಲಯವನ್ನ ಆರಂಭ ಮಾಡೋಕೆ ಒಂದು ನಿರ್ಧಾರವನ್ನ ಮಾಡಿರುತ್ತೆ. ಮತ್ತು ರೀಸೆಂಟ್ ಆಗಿ ಏನು ನಮ್ಮ ರಾಜ್ಯದ ಗ್ರಾಮಗಳೇನಿದೆ ಆ ಗ್ರಾಮಗಳನ್ನ ಡಿಜಿಟಲೀಕರಣ ಮಾಡೋಕೆ ಪಂಚಮಿತ್ರ ಪೋರ್ಟಲ್ ಅನ್ನ ಕೂಡ ಕರ್ನಾಟಕ ಸರ್ಕಾರ ಆರಂಭ ಮಾಡಿದೆ. ಈ ಪಂಚಮಿತ್ರ ಪೋರ್ಟಲ್ನ ಉದ್ದೇಶ ಏನು ಅಂತಂದ್ರೆ ಮತ್ತು ಪಂಚಮಿತ್ರ ಒಂದು ವಾಟ್ಸ್ಆ್ಯಪ್ ಚಾಟ್ ಬೋಟ್ ಅನ್ನ ಕೂಡ ಆರಂಭ ಮಾಡುತ್ತೆ. ಇದರ ಉದ್ದೇಶ ಏನು ಅಂತಂದ್ರೆ ಸುಮಾರು 89 ಸೇವೆಗಳು ಏನು ಬರುತ್ತೆ ಆ ಸೇವೆಗಳನ್ನ ಗ್ರಾಮೀಣ ಮಟ್ಟದಲ್ಲಿ ಒಂದು ಈ ಪೋರ್ಟಲ್ ಮುಖಾಂತರ ಒಂದು ಸಪ್ಲೈ ಮಾಡಬೇಕು ಅಥವಾ ಸೇವೆಯನ್ನು ಕೊಡಬೇಕು ಅನ್ನೋದು ಇದರ ಉದ್ದೇಶ ಆಗುತ್ತೆ.
ಸೊ ಪಂಚಮಿತ್ರ ಪೋರ್ಟಲ್ಗೆ ರೀಸೆಂಟ್ ಆಗಿ ಕರ್ನಾಟಕ ಸರ್ಕಾರ ಚಾಲನೆಯನ್ನ ನೀಡಿತು. ಅದೇ ರೀತಿ ರೀಸೆಂಟ್ ಆಗಿ ಕೂಸಿನ ಮನೆ ಅನ್ನುವಂತಹ ಒಂದು ಹೊಸ ಯೋಜನೆಯನ್ನ ಕೂಡ ಗ್ರಾಮೀಣ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರ ಸ್ಟಾರ್ಟ್ ಮಾಡಿದೆ. ಏನು ಕೂಸಿನ ಮನೆ ಯೋಜನೆಯ ಉದ್ದೇಶ ಅಂತಂದ್ರೆ, ಏನು ನರೇಗಾ ಯೋಜನೆ ಅಡಿಯಲ್ಲಿ ಕೂಲಿ ಕೆಲಸಕ್ಕೆ ಬರುವಂತಹ ಮಹಿಳೆಯರು ತಮ್ಮ ಜೊತೆ ಕರೆದುಕೊಂಡು ಬರುವಂತಹ ತಮ್ಮ ಮಕ್ಕಳೇನಿರ್ತಾರೆ, 3 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳೇನಿರ್ತಾರೆ, ಆ ಮಕ್ಕಳ ಒಂದು ಆರೈಕೆಗಾಗಿ, ಆ ಮಕ್ಕಳ ಒಂದು ಪೋಷಣೆಗಾಗಿ ಕೂಸಿನ ಮನೆ ಅನ್ನುವಂತಹ ಒಂದು ಯೋಜನೆಯನ್ನ ಮತ್ತು ಆ ಒಂದು ಸ್ಕೀಮ್ ಅನ್ನ ಕರ್ನಾಟಕ ಸರ್ಕಾರ ಆರಂಭ ಮಾಡಿರುತ್ತೆ. ಕರೆಂಟ್ ಅಫೇರ್ಸ್ ಸೆಕ್ಷನ್ ಅಲ್ಲೂ ಈ ಪ್ರಶ್ನೆಯನ್ನ ಕೇಳ್ತಾರೆ ಮತ್ತು ನಿಮ್ಮ ಮುಂದಿನ PDO ಎಕ್ಸಾಮ್ನಲ್ಲಿ ಗ್ರಾಮೀಣ ಮಟ್ಟಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳಾಗುತ್ತೆ. ಯಾವುದ್ಯಾವುದು ಅರಿವು ಕೇಂದ್ರ ಇರಬಹುದು, ಕೂಸಿನ ಮನೆ, ಪಂಚಮಿತ್ರ ಪೋರ್ಟಲ್, ಇವೆಲ್ಲವೂ ಕೂಡ ತಮ್ಮ PDO ಎಕ್ಸಾಮ್ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಮುಂದಿನ ಪ್ರಶ್ನೆ, ಕುಸುಮ್ ಬಿ ಯೋಜನೆ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ ಎಷ್ಟು ಸಹಾಯಧನವನ್ನ ಕೊಡುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು 50%, 30%, 20%, 80%. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಕುಸುಮ್ ಬಿ ಯೋಜನೆಯನ್ನ ಅನುಷ್ಠಾನ ಮಾಡೋಕೆ ಕೇಂದ್ರ ಸರ್ಕಾರ 30% ಸಹಾಯಧನವನ್ನ ಕೊಡುತ್ತೆ. ರೀಸೆಂಟ್ ಆಗಿ ಕರ್ನಾಟಕ ಸರ್ಕಾರ ಕುಸುಮ್ ಬಿ ಯೋಜನೆ ಅಡಿಯಲ್ಲಿ ಸುಮಾರು 40,000 ಪಂಪ್ ಸೆಟ್ಗಳಿಗೆ ಸೌರ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸೋಕೆ ನಿರ್ಧಾರವನ್ನ ಮಾಡಿರುತ್ತೆ. ಇನ್ನು ಈ ಕುಸುಮ್ ಬಿ ಯೋಜನೆ ಏನಿದೆ, ಇದರ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, 30% ಸಹಾಯಧನವನ್ನ ಕೊಡುತ್ತೆ. ಇನ್ನು ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ 50% ಸಹಾಯಧನವನ್ನ ಕೊಡುತ್ತೆ. ಇನ್ನು ರಿಮೈನಿಂಗ್ ಏನು 20% ಏನು ಉಳಿತೆ ಅದನ್ನ ರೈತರು ಭರಿಸಬೇಕಾಗತ್ತೆ, ರೈತರು ಅದನ್ನ ಪೇ ಮಾಡಬೇಕಾಗತ್ತೆ. ಮತ್ತು ರೀಸೆಂಟ್ ಆಗಿ ರೈತ ಸೌರಶಕ್ತಿ ಮೇಳ ಅಂತ ಒಂದು ಮೇಳ ಆಗುತ್ತೆ. ಎಲ್ಲಾಗುತ್ತೆ ರೈತ ಸೌರಶಕ್ತಿ ಮೇಳ ಅಂತಂದ್ರೆ, ಬೆಂಗಳೂರಿನ GKVK ಕ್ಯಾಂಪಸ್, ಕೃಷಿ ಒಂದು ಯೂನಿವರ್ಸಿಟಿ ಏನ್ ಬರುತ್ತೆ GKVK ಕ್ಯಾಂಪಸ್ನಲ್ಲಿ ಈ ರೈತ ಸೌರಶಕ್ತಿ ಮೇಳ ನಡೆಯುತ್ತೆ. ಇನ್ನು ಸೌರ ವಿದ್ಯುತ್ ಚಾಲಿತ ಪಂಪ್ ಸೆಟ್ ಅಳವಡಿಕೆಗೆ ಕೇಂದ್ರ ಸರ್ಕಾರ ಕುಸುಮ್ ಯೋಜನೆನ ಜಾರಿಗೆ ತಂದಿದೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕುಸುಮ್ ಬಿ ಯೋಜನೆ ಯಾವ ಫೀಲ್ಡ್ಗೆ ಸಂಬಂಧಪಡುತ್ತೆ, ಅದರ ಉದ್ದೇಶ ಏನು ಅಂತಂದ್ರೆ, ಆ ಸೌರ ವಿದ್ಯುತ್ ಚಾಲಿತ ಪಂಪ್ ಸೆಟ್ ಅಳವಡಿಕೆಗೆ ಈ ಯೋಜನೆಯನ್ನ ಜಾರಿಗೆ ತರ್ತಾರೆ. ಈ ಯೋಜನೆಯಡಿ ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಕೇಂದ್ರ ಸರ್ಕಾರ 30% ಸಬ್ಸಿಡಿ ಕೊಡುತ್ತೆ, ರಾಜ್ಯ ಸರ್ಕಾರ 50% ಸಹಾಯಧನವನ್ನು ಕೊಡುತ್ತೆ. ರಿಮೈನಿಂಗ್ ಏನು 20% ಉಳಿಯುತ್ತೆ ಅದನ್ನ ರೈತರು ಪೇ ಮಾಡಬೇಕಾಗತ್ತೆ. ಇನ್ನು ಯಾರು ಈ ಯೋಜನೆಯನ್ನ ಜಾರಿಗೆ ತಂದ್ರು ಅಂದ್ರೆ, ನವೀಕರಿಸಬಹುದಾದ ಇಂಧನ ಸಚಿವಾಲಯ 2019ರಲ್ಲಿ ಈ ಯೋಜನೆಯನ್ನ ಜಾರಿಗೆ ತರ್ತಾರೆ. PM ಕುಸುಮ್ ಅಂತಂದ್ರೆ ಅದರ ವಿಸ್ತೃತ ರೂಪ ಏನು ಅಂದ್ರೆ, ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ್ ಮಹಾಭಿಯಾನ್. ಇನ್ನೊಂದ್ಸಲ ನಾನು ರಿಪೀಟ್ ಮಾಡ್ತೀನಿ, ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ್ ಮಹಾಭಿಯಾನ್ ಅನ್ನೋದು ಇದರ ಉದ್ದೇಶ ಆಗುತ್ತೆ, ಇದರ ವಿಸ್ತೃತ ರೂಪ ಆಗುತ್ತೆ. ನಿಮ್ಮ ಎಕ್ಸಾಮ್ ನಲ್ಲಿ ಕೆಲವೊಂದು ಬಾರಿ ಡೈರೆಕ್ಟ್ ಆಗಿ ಕೇಳ್ತಾರೆ. ಎಕ್ಸ್ಪ್ಯಾಂಡ್ ಮಾಡಿ, PM ಕುಸುಮ್ ಯೋಜನೆಯ ಎಕ್ಸ್ಪ್ಯಾನ್ಷನ್ ಅನ್ನ ಕೇಳ್ತಾರೆ, ಅದರ ವಿಸ್ತೃತ ರೂಪವನ್ನ ತಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. ಹಾಗೆ ರೀಸೆಂಟ್ ಆಗಿ ಕರ್ನಾಟಕ ಸರ್ಕಾರದ ಕೆಲವೊಂದು ಯೋಜನೆಗಳು ಸುದ್ದಿಯಲ್ಲಿದೆ, ಮುಖ್ಯವಾಗಿ ಅನ್ನ ಸುವಿಧಾ ಯೋಜನೆ. ಅನ್ನ ಸುವಿಧಾ ಯೋಜನೆಯ ಉದ್ದೇಶ ಏನು ಅಂತಂದ್ರೆ, 80 ವರ್ಷ ಮೇಲ್ಪಟ್ಟಂತಹ ವೃದ್ಧರೇನಿದ್ದಾರೆ ಅವರ ಮನೆಗಳಿಗೆ ಒಂದು ಫುಡ್ ಡೆಲಿವರಿ ಆಪ್ ಮುಖಾಂತರ ಆಹಾರ ಧಾನ್ಯವನ್ನ ಪೂರೈಕೆ ಮಾಡೋದು ಈ ಯೋಜನೆಯ ಉದ್ದೇಶ ಆಗತ್ತೆ. ಮುಂದಿನ ಪ್ರಶ್ನೆ, ಯಾವ ದೇಶದಲ್ಲಿನ ಭಾರತೀಯ ಕಾರ್ಮಿಕರಿಗೆ ಜೀವ ವಿಮೆ ಸೌಲಭ್ಯವನ್ನ ಜಾರಿಗೆ ತರಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಖತಾರ್, ಫ್ರಾನ್ಸ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. UAE ಏನ್ ಮಾಡಿದೆ, ಭಾರತೀಯ ಕಾರ್ಮಿಕರಿಗೆ ಜೀವ ವಿಮೆ ಸೌಲಭ್ಯವನ್ನ ಜಾರಿಗೆ ತಂದಿದೆ. UAEನಲ್ಲಿ ಸುಮಾರು 35 ಲಕ್ಷ ಭಾರತೀಯರು ವಾಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ವಲಯಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಭಾರತೀಯರಿಗೆ, ಭಾರತೀಯ ಮೂಲದ ನೌಕರರಿಗೆ ಜೀವ ವಿಮೆ ಒದಗಿಸುವಂತಹ ಯೋಜನೆಯನ್ನ ಜಾರಿಗೆ ತಂದಿರುತ್ತೆ. ಸ್ವಾಭಾವಿಕ ಅಥವಾ ಅಪಘಾತದಲ್ಲಿ ಏನಾದರೂ ಒಬ್ಬ ಕಾರ್ಮಿಕರು ಕೆಲಸ ಮಾಡೋರು ಮೃತಪಟ್ಟರೆ ಗರಿಷ್ಠ 17 ಲಕ್ಷದವರೆಗೆ ಅವರಿಗೆ ಜೀವ ವಿಮೆ ಸೌಲಭ್ಯವನ್ನ UAEನಲ್ಲಿ ಜಾರಿಗೆ ತರಲಾಗಿದೆ.
2022ರಲ್ಲಿ ಯುಎಇನಲ್ಲಿ ಸುಮಾರು 1750 ಭಾರತೀಯರು ಸಾವನ್ನಪ್ಪಿದ್ದು, ಈ ಪೈಕಿ 90%ಕ್ಕಿಂತ ಹೆಚ್ಚು ಏನಿದೆ ಸ್ವಾಭಾವಿಕ ಪ್ರಕರಣಗಳು ದಾಖಲಾಗಿರುತ್ತೆ. ಹಾಗಾಗಿ ಇಲ್ಲಿರುವಂತಹ ಭಾರತೀಯರಿಗೆ ಒಂದು ಹೆಲ್ಪ್ ಆಗಲಿ, ಆ ಒಂದು ಕಾರ್ಮಿಕ ವರ್ಗಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ಯುಎಇ ಏನ್ ಮಾಡಿದೆ, ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುತ್ತೆ. ಮುಂದಿನ ಪ್ರಶ್ನೆ, ಭಾರತ ಅತಿ ಹೆಚ್ಚು ಕೃಷಿ ಉತ್ಪನ್ನಗಳನ್ನು ಯಾವ ದೇಶಕ್ಕೆ ರಫ್ತು ಮಾಡುತ್ತೆ ಅಂತ ಪ್ರಶ್ನೆ. ಆಯ್ಕೆಗಳು ಇರಾಕ್, ವಿಯೆಟ್ನಾಂ, ಸೌದಿ ಅರೇಬಿಯಾ, ಬ್ರಿಟನ್. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಭಾರತದ ರಫ್ತಿನಾಗುತ್ತೆ ಜಾಗತಿಕವಾಗಿ ಹೆಚ್ಚಳ ಆಗಿದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಇರಾಕ್ಗೆ 110% ಒಂದು ಏನು ಎಕ್ಸ್ಪೋರ್ಟ್ ಪರ್ಸೆಂಟೇಜ್ ಏನಿದೆ ಅದು ಒಂದು ರೈಸ್ ಆಗಿರುತ್ತೆ. ಎರಡನೇ ಸ್ಥಾನದಲ್ಲಿ ವಿಯೆಟ್ನಾಂ ಬರುತ್ತೆ. ವಿಯೆಟ್ನಾಂಗೆ 46% ಒಂದು ರಫ್ತನ ಮಾಡ್ತೀವಿ. ಸೌದಿ ಅರೇಬಿಯಾಗೆ 18% ರಫ್ತಾಗುತ್ತೆ ಮತ್ತು ಬ್ರಿಟನ್ಗೆ 47% ಏನು ರಫ್ತಲ್ಲಿ ಏರಿಕೆಗಳು ನಮಗೆ ಕಂಡು ಬಂದಿದೆ. ಆದರೆ ಮುಖ್ಯವಾಗಿ ನಾವು ರಫ್ತು ಮಾಡೋದು ಇರಾಕ್ಗೆ ಫಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ. ಮತ್ತು 2023 ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಕೂಡ ಸೆಲೆಬ್ರೇಟ್ ಮಾಡಿದ್ದೀವಿ. ಇದನ್ನ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಅಲ್ಲೂ ಕೂಡ ಕೇಳಬಹುದು. 2023 ಯಾವ ವರ್ಷ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕೇಳಿದ್ರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಒಂದು ಸೆಲೆಬ್ರೇಟ್ ಮಾಡ್ತಾರೆ. ಮುಂದಿನ ಪ್ರಶ್ನೆ, INS ಜಟಾಯು ನೌಕಾನೆಲೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಎಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ್, ಮಾಲ್ಡೀವ್ಸ್, ಶ್ರೀಲಂಕಾ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಲಕ್ಷದ್ವೀಪದ ಒಂದು ಮಿನಿಕಾಯ್ ಐಲ್ಯಾಂಡ್ನಲ್ಲಿ, ಲಕ್ಷದ್ವೀಪದ ಒಂದು ಮಿನಿಕಾಯ್ ಐಲ್ಯಾಂಡ್ ಏನು ಬರುತ್ತೆ ಅಲ್ಲಿ ಈ ಒಂದು INS ಜಟಾಯು ನೌಕಾನೆಲೆಯನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇನ್ನು ಇದೇ ಒಂದು ಸಂದರ್ಭದಲ್ಲಿ INS ಜಟಾಯುವಿನ ಮೊದಲ ಕಮಾಂಡಿಂಗ್ ಆಫೀಸರ್ ಆಗಿ ರುತ್ ಬಘೇಲ್ ಅವರು ಆಯ್ಕೆಯಾಗಿರ್ತಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಬಹಳ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀವಿ INS ಜಟಾಯು ಬಗ್ಗೆ. ಯಾವ ಲೊಕೇಶನ್ ಅಲ್ಲಿ ಬರುತ್ತೆ ಮತ್ತು ಅದರ ಒಂದು ಮೇನ್ ಪರ್ಪಸ್ ಏನು ಅಂತ. ಮುಖ್ಯವಾಗಿ ಯಾವಾಗ ಮಾಲ್ಡೀವ್ಸ್ ಜೊತೆಗೆ ನಮ್ಮ ಒಂದು ಸಂಘರ್ಷ ನಡೀತಾ ಇದೆ, ಒಂದು ರಾಜಕೀಯ ಸಂಘರ್ಷ, ಅದನ್ನ ಕೂಡ ಕನ್ಸಿಡರೇಷನ್ ಅನ್ನ ತಗೊಂಡು ಈ ಒಂದು INS ಜಟಾಯು ತುಂಬಾ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ನೀವು ಪ್ರೀವಿಯಸ್ ಕ್ಲಾಸ್ ಅನ್ನ ಅಪ್ಡೇಟ್ ಮಾಡ್ಕೊಂಡಿದ್ದೇ ಆದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ನೀವೇನಾದ್ರೂ ಇನ್ನೂ ಹಳೆಯ ಕ್ಲಾಸಸ್ಗಳನ್ನ ನೋಡ್ತಾ ಇಲ್ಲ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಎವ್ರಿ ಡೇ ಕ್ಲಾಸ್ ಅನ್ನ ತಾವು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಕ್ಲಾಸ್ಗೂ ಒಂದು ಲಿಂಕ್ ಇರುತ್ತೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಸ್ತುತ ಭಾರತದ GDP ಗಾತ್ರ ಎಷ್ಟು ಅಂತ. ಆಯ್ಕೆಗಳು 298.6 ಲಕ್ಷ ಕೋಟಿ, 315 ಲಕ್ಷ ಕೋಟಿ, 415 ಲಕ್ಷ ಕೋಟಿ, 581 ಲಕ್ಷ ಕೋಟಿ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಪ್ರಸ್ತುತ ಭಾರತದ GDP ಗಾತ್ರ ಏನಿದೆ ಅದು 298.6 ಲಕ್ಷ ಕೋಟಿ ಎಷ್ಟಿದೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. 298.6 ಲಕ್ಷ ಕೋಟಿಯಷ್ಟು ನಮ್ಮ GDP ಗಾತ್ರ ಇದೆ. 2024 ಮತ್ತು 25ನೇ ಹಣಕಾಸು ವರ್ಷದಲ್ಲಿ ಏನು ಒಂದು ಫೈನಾನ್ಷಿಯಲ್ ಇಯರ್ ಏನು ಬರುತ್ತೆ, ಈ ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ, ಆ GDP ಗ್ರೋತ್ ರೇಟ್ ಏನಿದೆ ಅದು 6.8% ದಾಖಲಾಗಲಿದೆ ಅಂತ ಹೇಳಿ ಕ್ರೆಡಿಟ್ ರೇಟಿಂಗ್ ಸಂಸ್ಥೆ ಕ್ರಿಸಿಲ್ ತನ್ನ ವರದಿಯಲ್ಲಿ ಹೇಳುತ್ತೆ. ಕ್ರಿಸಿಲ್ನ ಪ್ರಕಾರ ಭಾರತದ GDP ಗ್ರೋತ್ ರೇಟ್ ಬಂದ್ಬಿಟ್ಟು 6.8% ಆಗುತ್ತೆ ಅಂತ. ಇನ್ನು 2031 ವೇಳೆಗೆ ನಮ್ಮ ದೇಶದ ತಲಾ ಆದಾಯ ಏನಿದೆ ಅದು 3.72 ಲಕ್ಷಕ್ಕೆ ಏರಿಕೆ ಆಗುತ್ತೆ ಅಂತ ಕೂಡ ತನ್ನ ವರದಿಯಲ್ಲಿ ಕ್ರಿಸಿಲ್ ಹೇಳುತ್ತೆ. ಮತ್ತು ಭಾರತ ಮೇಲ್ಮಧ್ಯಮ ಆದಾಯ ಹೊಂದಿದ ರಾಷ್ಟ್ರ ಆಗುವಂತ ಒಂದು ಹೆಜ್ಜೆ ಇಡ್ತಾ ಇದೆ ಅಂತ ಕೂಡ ವರದಿಯಲ್ಲಿ ಹೇಳುತ್ತೆ. ಇನ್ನು 2025ರಿಂದ 2031 ವರೆಗಿನ ಹಣಕಾಸು ವರ್ಷದಲ್ಲಿ ಈ ಒಂದು ಅವಧಿಯಲ್ಲಿ ಭಾರತದ GDP ಗಾತ್ರ ಏನಿದೆ ಅದು 415 ಲಕ್ಷ ಕೋಟಿ, ಅಂದ್ರೆ $5 ಟ್ರಿಲಿಯನ್ ಎಕಾನಮಿ ಆಗಲಿದೆ ಅಂತ ಕೂಡ ಈ ಒಂದು ಕ್ರಿಸಿಲ್ ಹೇಳುತ್ತೆ. ಭಾರತ ಕೂಡ ಈ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದೆ. ಯಾಕಂದ್ರೆ ಮುಖ್ಯವಾಗಿ ಭಾರತ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗಬೇಕು ಅಥವಾ 3ನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವಂತಹ ದೇಶ ಆಗಬೇಕು ಅಂತ ಹೇಳಿ ಒಂದು ಟಾರ್ಗೆಟ್ ಅನ್ನು ಹಾಕೊಂಡಿದೆ. ಪ್ರಸ್ತುತ ಭಾರತ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ.
ಪ್ರಸ್ತುತ ಒಂದು ಜಾಗತಿಕವಾಗಿ ಅಮೆರಿಕ ಆರ್ಥಿಕ ಶಕ್ತಿಯಲ್ಲಿ 1ನೇ ಸ್ಥಾನದಲ್ಲಿದೆ, ಚೀನಾ 2ನೇ ಸ್ಥಾನದಲ್ಲಿದೆ, ಜರ್ಮನಿ 3ನೇ ಸ್ಥಾನದಲ್ಲಿದೆ, ಜಪಾನ್ 4ನೇ ಸ್ಥಾನದಲ್ಲಿದೆ, ಭಾರತ 5ನೇ ಸ್ಥಾನದಲ್ಲಿದೆ. ಭಾರತ ಈ ಒಂದು ಜರ್ಮನಿಯ ಪ್ಲೇಸ್ಗೆ ಹೋಗಬೇಕು ಅಂತ ಹೇಳಿ ಒಂದು ಟಾರ್ಗೆಟ್ ಅನ್ನು ಸೆಟ್ ಮಾಡಿಕೊಂಡಿದೆ. ಮತ್ತು ಪ್ರಸ್ತುತ ಭಾರತದ GDP ಗಾತ್ರ ರೇಟ್ ಏನಿದೆ 298.6 ಲಕ್ಷ ಕೋಟಿಯಷ್ಟಿದೆ. ಸೊ ಎಲ್ಲ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಜಿಮ್ ಕಾರ್ಬೆಟ್ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಉತ್ತರಾಖಂಡ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಹಿಮಾಚಲ ಪ್ರದೇಶ್. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಜಿಮ್ ಕಾರ್ಬೆಟ್ ಹುಲಿ ಅಭಯಾರಣ್ಯ ಉತ್ತರಾಖಂಡ್ನಲ್ಲಿದೆ. ಸೊ ಈ ಉತ್ತರಾಖಂಡ್ನ ಜಿಮ್ ಕಾರ್ಬೆಟ್ ಹುಲಿ ಅಭಯಾರಣ್ಯದಲ್ಲಿ ಟೈಗರ್ ಸಫಾರಿ ಏನಿರುತ್ತೆ ಅದರ ಮೇಲೆ ಇವಾಗ ಸುಪ್ರೀಂ ಕೋರ್ಟ್ ನಿಷೇಧವನ್ನು ಹೇರಿದೆ. ಯಾಕೆ ಸಫಾರಿ ಮೇಲೆ ನಿಷೇಧವನ್ನು ಹೇರಿದೆ ಅಂತಂದರೆ, ಪ್ರವಾಸೋದ್ಯಮ ನೆಪದಲ್ಲಿ ಅರಣ್ಯ ವಲಯದಲ್ಲಿ ಕೆಲವೊಂದು ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ. ಮುಖ್ಯವಾಗಿ ಕಟ್ಟಡಗಳ ನಿರ್ಮಾಣ ಇರ್ಬೋದು ಅಥವಾ ಮರಗಳನ್ನು ಕಡಿಯೋದಾಗಿರ್ಬೋದು. ಹೀಗೆ ಹಲವಾರು ಕಾರಣಗಳಿಂದ ಮತ್ತು ಹಲವಾರು ಒಂದು ಅನ್ನೆಸೆಸರಿ ಥಿಂಗ್ಸ್ ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟ್ ಅದು ನಡೀತಾ ಇದೆ. ಹಾಗಾಗಿ ಇವಾಗ ಸುಪ್ರೀಂ ಕೋರ್ಟ್ ಜಿಮ್ ಕಾರ್ಬೆಟ್ ಹುಲಿ ಅಭಯಾರಣ್ಯದ ಮೇಲೆ ಒಂದು ನಿಷೇಧವನ್ನು ಹೇರುತ್ತೆ ಟೈಗರ್ ಸಫಾರಿಯ ಮೇಲೆ. ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ಎಲೆಕ್ಟ್ರಿಕ್ ವೆಹಿಕಲ್ಗಳ ಟೈರ್ ಸವೆತದಿಂದ ಉಂಟಾಗುವಂತಹ ಮಾಲಿನ್ಯಕಾರಕಗಳ ಪ್ರಮಾಣ ಏನಿದೆ ಅದು ಸಾಂಪ್ರದಾಯಿಕ ಕಾರುಗಳಿಗಿಂತ 400 ಪಟ್ಟು ಹೆಚ್ಚಿದೆ ಅಂತ ಹೇಳಿ ಒಂದು ವರದಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಇದರಿಂದ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ. ಯಾಕಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಬಳಸುವಂತಹ ಉದ್ದೇಶ ಏನು ಅಂತಂದರೆ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡೋಕ್ಕೆ. ಆದರೆ ಈ ಒಂದು ಹೊಸ ವರದಿಯಲ್ಲಿ ತದ್ವಿರುದ್ಧವಾದಂತಹ ರಿಸಲ್ಟ್ ಬಂದಿದೆ. ಯಾವಾಗ ಎಲೆಕ್ಟ್ರಿಕ್ ವೆಹಿಕಲ್ಗಳ ಟೈರನ್ನು ಏನು ಸವೆಯುತ್ತೆ ಅದರಿಂದ ಹೊರಹೊಮ್ಮುವಂತಹ ಪಾರ್ಟಿಕಲ್ ಮ್ಯಾಟರ್, ಸೊ PM ಅಂತ ಕರಿತೀವಿ, ಹೊರಹೊಮ್ಮುವ ಪಾರ್ಟಿಕಲ್ ಮ್ಯಾಟರ್ ಕೂಡ ಎನ್ವಿರಾನ್ಮೆಂಟ್ಗೆ ರಿಲೀಸ್ ಆಗುತ್ತೆ. ಇದರಿಂದ ಈ ಒಂದು ಕಾರುಗಳಿಂದ 400 ಪಟ್ಟು ಹೆಚ್ಚು ನಮಗೆ ವಾಯು ಮಾಲಿನ್ಯ ಆಗುತ್ತೆ ಅಂತ ವರದಿಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಈ ಪಾಯಿಂಟನ್ನು ತಮ್ಮ ಎನ್ವಿರಾನ್ಮೆಂಟ್ ಎಸ್ಸೆ ಬರೆಯುವಾಗ ಕೂಡ ತಾವು PSI ಎಕ್ಸಾಮ್ನಲ್ಲಿ ಬಳಸ್ಕೋಬಹುದು ಅಂತ ಹೇಳ್ತಾ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ ಟೆಲಿಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ. ಮತ್ತು ಜಾಯಿನ್ ಟು ಲರ್ನ ಅಫಿಷಿಯಲ್ ಆಂಡ್ರಾಯ್ಡ್ ಆ್ಯಪ್ ಇದೆ ಮತ್ತು ಜಾಯಿನ್ ಟು ಲರ್ನ ವೆಬ್ಸೈಟ್ ಕೂಡ ಇದೆ, join2learn.testpress.in. ನಮ್ಮ ವೆಬ್ಸೈಟ್ಗೂ ಕೂಡ ತಾವು ವಿಸಿಟ್ ಮಾಡ್ಬೋದು. 2024 ಮತ್ತು 2023 ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ತಮಗೆ ಕೇವಲ 250 ರೂಪಾಯಿಗಳಿಗೆ ಜಾಯಿನ್ ಟು ಲರ್ನ್ ಆ್ಯಪ್ ಮತ್ತು ಜಾಯಿನ್ ಟು ಲರ್ನ್ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇರುತ್ತೆ. ತಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡ್ಕೋಬೋದು. ಮತ್ತು KS ಮುಖ್ಯ ಪರೀಕ್ಷೆ ಮತ್ತು ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಗೂ ಕೂಡ ಕೋರ್ಸಸ್ಗಳು ನಡೀತಾ ಇದೆ. ಸೊ ತಮಗೇನಾದರೂ ಆ ಕೋರ್ಸಸ್ಗಳು ಕೂಡ ಬೇಕು ಅಂತಂದರೆ, ತಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕೂಡ ತಾವು ಒಂದ್ಸಲ ಆ್ಯಪನ್ನು ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.